ನಮಸ್ತೆ ವೀಕ್ಷಕರೇ, ಸುವರ್ಣ ವಾಹಿನಿಯ ಸುಪೇಕ್ಷಕರಿಗೆ ಝರಿ ನರಸಿಂಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ದೈವ ಶಕ್ತಿ ಅನ್ನೋದೇ ವಿಚಿತ್ರ ವಿಸ್ಮಯ. ಅದು ಯಾವ ರೂಪದಲ್ಲಿ, ಯಾವಾಗ, ಹೇಗೆ ಗೋಚರಿಸುತ್ತೆ, ಅದಕ್ಕೆ ಕಾರಣಗಳೇನು ಅನ್ನೋದನ್ನ ನಮ್ಮಿಂದ ಊಹಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಸಹ ಆ ದೈವ ಶಕ್ತಿಯ ಸೃಷ್ಟಿಯೇ ಅಲ್ವಾ. ಆದರೆ ಭಗವಂತನ ಪ್ರತಿಯೊಂದು ಸೃಷ್ಟಿಗೂ ಅವತಾರಕ್ಕೂ ಲೆಕ್ಕವಿಲ್ಲದಷ್ಟು ಕಾರಣಗಳಿರುತ್ತೆ. ಅವುಗಳನ್ನೆಲ್ಲ ನಮ್ಮಿಂದ ಭೇದಿಸಲು ಅಸಾಧ್ಯ. ಆದರೆ ಗ್ರಂಥಗಳ ಆಧಾರದಿಂದ, ಕಾಲಜ್ಞಾನಿಗಳಿಂದ, ಮಹಾಮಹಿಮಾ ಗುರು ಹಿರಿಯರಿಂದ ನಾವು ಆತನ ಅವತಾರಗಳ ಬಗ್ಗೆ, ಪವಾಡಗಳ ಬಗ್ಗೆ ತಿಳ್ಕೊಳ್ಬಹುದು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಉಚ್ಚರಿಸಿದಂತೆ ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗಗಳಲ್ಲೂ ಅವತರಿಸುತ್ತಾ ಬಂದಿದ್ದಾನೆ. ಸಾಕಷ್ಟು ಜನ ದುಷ್ಟರನ್ನ ಸಂಹರಿಸಿ ಶಿಷ್ಟರ ರಕ್ಷಣೆಯನ್ನು ಮಾಡಿದ್ದಾನೆ. ಇಂತಹ ಧರ್ಮ ಕಾರ್ಯಕ್ಕಾಗಿ ದುರಹಂಕಾರಿ ಹಿರಣ್ಯಕಶ್ಯಪುವಿನ ಸಂಹಾರಕ್ಕಾಗಿಯೇ ಭಗವಾನ್ ವಿಷ್ಣುವು ನರಸಿಂಹಾವತಾರವನ್ನ ತಾಳಿದ್ದಾನೆ. ಹೀಗೆ ನರಸಿಂಹಾವತಾರಿಯಾದ ಮಹಾವಿಷ್ಣುವನ್ನ ನಮ್ಮ ಪೂರ್ವಜರಾದಿಯಾಗಿ ನಾವೆಲ್ಲ ಆಲಯಗಳಲ್ಲಿ ಆರಾಧನೆ ಮಾಡ್ತೀವಿ. ಹಾಗೇನೆ ಇಡೀ ಜಗತ್ತಿನಲ್ಲಿ ಸಾಕಷ್ಟು ನರಸಿಂಹಸ್ವಾಮಿಯ ದೇವಾಲಯಗಳಿವೆ. ಆ ಎಲ್ಲ ದೇವಾಲಯಗಳಿಗೂ ಒಂದೊಂದು ಹಿನ್ನೆಲೆ ಇದೆ, ಕಟ್ಟಡಗಳಿವೆ, ಗೋಪುರವಿದೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೊಂದು ಶ್ರೀ ನರಸಿಂಹಸ್ವಾಮಿಯ ಸನ್ನಿಧಾನವಿದೆ. ಆದರೆ ಈ ಸನ್ನಿಧಾನಕ್ಕೆ ವಿಶೇಷ ಕಟ್ಟಡವಿಲ್ಲ, ಗೋಪುರವಿಲ್ಲ. ಆದರೂ ಸಹ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಹಾಗಾದರೆ ಈ ನರಸಿಂಹಸ್ವಾಮಿಯ ಸನ್ನಿಧಿ ಹೇಗಿದೆ, ಅದರ ಹಿನ್ನೆಲೆ ಏನು, ಪವಾಡವೇನು, ಇಲ್ಲಿರುವ ವಿಶೇಷ ಶಕ್ತಿ ಆದರೂ ಯಾವುದು, ಇದೆಲ್ಲವನ್ನ ನಮಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ನರಸಿಂಹದೇವತಾಭ್ಯೋ ನಮಃ. ಓಂ ಉಗ್ರನರಸಿಂಹಾಯ ನಮಃ. ಓಂ ಶಾಂತನರಸಿಂಹಾಯ ನಮಃ. ಓಂ ಕೈವಲ್ಯಪ್ರದಾತ್ರೀ ನಮಃ. ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣು ವೈಕುಂಠ ಕೃಷ್ಣ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ಚಕ್ರಪಾಣಿ ಲಕ್ಷ್ಮೀ ನರಸಿಂಹ ಮಮ ದೇವ ಕರಾವಲಂಬಂ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ಮೂಲಮಂತ್ರ, ಲಕ್ಷ್ಮೀ ನರಸಿಂಹನ ಆರಾಧನೆಯ ಮಂತ್ರ, ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷವಾದಂಥ ಮಂತ್ರ. ನಾವು ಇವತ್ತು ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಈ ಕ್ಷೇತ್ರ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದು ಮತ್ತು ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕ್ಷೇತ್ರ ಲಕ್ಷ್ಮೀ ನರಸಿಂಹನ ಕ್ಷೇತ್ರ. ಜರಣಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಕ್ಷೇತ್ರ ಇರ್ತಕ್ಕಂಥದ್ದು ಬೀದರ್ನಲ್ಲಿ. ಆದರೆ ಹಿಂದೆ ನಾವು ಸಾಕಷ್ಟು ಬಾರಿ ತೋರಿಸಿದ್ವಿ ಅಹೋಬಲ ಕ್ಷೇತ್ರನ. ಅಹೋಬಲ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ನರಸಿಂಹ ಉಗ್ರನಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂಥ ಕ್ಷೇತ್ರ. ಸ್ವಾಮಿ ಹಿರಣ್ಯಕಶಿಪುವನ್ನು ಸಂಹಾರ ಆದ ನಂತರ ಆ ಸಂಹಾರವಾಗಿ ಸಂಹಾರದಲ್ಲಿರ್ತಕ್ಕಂಥ ಆಕ್ರೋಶ, ಮುಖದಲ್ಲಿರ್ತಕ್ಕಂಥ ಸಿಂಹಗರ್ಜನೆ ಇವೆಲ್ಲದರ ಮುಖಾಂತರ ಶಾಂತಿಪಡಿಸಿಕೊಂಡು ಶಾಂತ ನರಸಿಂಹನಾದಂತಹ ಸ್ಥಳ ಜರಣಿ ನರಸಿಂಹ ಕ್ಷೇತ್ರ. ಇಲ್ಲಿ ಸ್ವಾಮಿ ಬಹಳ ವಿಶೇಷವಾಗಿದ್ದು ಪ್ರತಿನಿತ್ಯ ಪೂಜೆಗಳನ್ನು ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳಿಂದ ಪೂಜೆಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಮಹಾನ್ ಕ್ಷೇತ್ರ. ಇಲ್ಲಿರ್ತಕ್ಕಂತಹ ಜರಣಿ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ಪವಾಡ ಇದೆ. ಇದು ಬಿಸಿಲಿನ ನಾಡು, ಸದಾಕಾಲ ಬಿಸಿಲಿನಿಂದ ತುಂಬಿರತಕ್ಕಂಥದ್ದು.
ಬೀದರ್ ಜಿಲ್ಲೆ ಸಾಕಷ್ಟು ಬಿಸಿಲಿನ ವಾತಾವರಣ, ಇಲ್ಲಿ ತಂಪಂತಕ್ಕಂಥದ್ದು ತುಂಬ ಕಡಿಮೆ. ಇಂತಹ ತಂಪಿಲ್ಲದಂಥ ಬಿಸಿಲಿನ ವಾತಾವರಣ ಇರತಕ್ಕಂಥ ಸ್ಥಳದಲ್ಲಿ ವರ್ಷದ 365 ದಿವಸ ಸದಾಕಾಲ ಒಂದೇ ಸಮನಾಗಿರ್ತಕ್ಕಂಥ ಜಲ ಇಲ್ಲಿರುತ್ತೆ. ಅಷ್ಟೇ ಅಲ್ಲ, ಇದು ನಿಂತ ಜಲ ಅಲ್ಲ, ಹರಿಯುವ ಜಲ. ಈ ಹರಿಯುವ ಜಲ ಬಹಳ ವಿಶೇಷ. ಒಳಗಿರ್ತಕ್ಕಂಥ ಸುಮಾರು 108-116 ಮೀಟರ್ನಷ್ಟು ನಾವು ಪರಿಕ್ರಮಿಸಿ ಮುಂದೆ ಹೊರಟ್ರೆ ಆಗ ಉಗಮ ಸ್ಥಳನ ನಾವು ನೋಡಬಹುದು. ಇಲ್ಲಿ ಉಗಮಿಸ್ತಕ್ಕಂತಹ ಜಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಪುಣ್ಯತೀರ್ಥವಾಗಿರ್ತಕ್ಕಂಥದ್ದು. ನರಸಿಂಹಸ್ವಾಮಿಯ ಪಾದದಡಿ ಉದ್ಭವಿಸ್ತಕ್ಕಂತಹ ಜಲ ಇಲ್ಲಿ ಬರತಕ್ಕಂತಹ ಪ್ರತಿಯೊಬ್ಬ ಭಕ್ತಕೋಟಿಯ ಇರ್ತಕ್ಕಂತಹ ಪಾಪಕರ್ಮಗಳನ್ನು, ಸಾಕಷ್ಟು ಬಾಧೆಗಳನ್ನು, ನರಕಯಾತನೆಯನ್ನು, ಪ್ರತಿಯೊಂದು ಸಹಿತ ಎಂಥದ್ದೇ ಸಮಸ್ಯೆಗಳಿದ್ದರೂ ಸಹಿತ ಭೂತ ಪ್ರೇತ ಪಿಶಾಚಾದಿ ಶಾಕಿನಿ ಡಾಕಿನಿ ಯಕ್ಷಣಿಯ ಕಾಟಗಳನ್ನು ಸಹಿತ ಹೊಡೆದೋಡಿಸ್ತಕ್ಕಂತಹ ವಿಶೇಷವಾದ ಶಕ್ತಿ ಇರತಕ್ಕಂಥದ್ದು ಈ ಜಲದಲ್ಲಿ. ಹಾಗಾಗಿ ಇಲ್ಲಿಗೆ ಸಾಗರೋಪಾದಿಯಲ್ಲಿ ಸಾಕಷ್ಟು ಜನ, ಸಾವಿರಾರು ಗಟ್ಟಲೆ ಜನ ಪ್ರತಿನಿತ್ಯ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ತಂತ್ರೀ ಸದಾ ನರಹರೇರ್ಮನುತಂತ್ರ ಮಿಶ್ರಾಂ ಕುಂಭಾರ್ಚನಂ ಚರತಿ ಶಾಸ್ತ್ರ ನಿದೇಶತೋಸೌ ತುಷ್ಟ್ಯೈ ವಿಭೋಃ ಸುಜನ ಸೌಖ್ಯ ವಿವರ್ಧನಾಯ ಯೋಗೀಂದ್ರ ಸಿಂಹ ಜಗತಃ ಕುರು ಸುಪ್ರಭಾತಂ. ವೇದಾಭಿಷೇಚನ ವಿಧೌ ಶ್ರುತಿ ಮಂತ್ರ ಪಾಠಂ ಅಷ್ಟೌ ಗೃಹ ವಿದಧತೆ ತವ ಪೂಜನಾಯ ಕುಂಭಾಭಿಷೇಕಮನಿಶಂ ಕುರುತೇರ್ಚಕೋಸೌ ಲಕ್ಷ್ಮೀ ನೃಸಿಂಹ ಜಗತಃ ಕುರು ಸುಪ್ರಭಾತಂ. ಅಷ್ಟೇ ಅಲ್ಲದಿರ ಗ್ರಹಪೀಡಿತರಾಗಿರ್ತಕ್ಕಂಥವ್ರು, ವಾಸ್ತುವಲ್ಲಿ ದೋಷದಲ್ಲಿರ್ತಕ್ಕಂಥವ್ರು ಮತ್ತು ಸಾಕಷ್ಟು ಜನದ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರದಲ್ಲಿರ್ತಕ್ಕಂಥ ವೈರತ್ವ, ಶತ್ರುಬಾಧೆ, ಶತ್ರುಗಳ ಕಾಡಾಟ, ಹೀಗೆ ದಿನಂಪ್ರತಿ ಸಾಕಷ್ಟು ಸಮಸ್ಯೆಗಳನ್ನು ನರತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಥಿತಿಯೂ ಸಹಿತ ಸಮಾಧಾನವಾಗಿ, ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ವಿಶೇಷವಾದ ಶಕ್ತಿ ಚೈತನ್ಯ ತುಂಬಿ ಒಂದು ವಿಶೇಷವಾದಂಥ ಆಕರ್ಷಣೆ ಕೊಡ್ತಕ್ಕಂಥ ಸ್ಥಳ ಇಲ್ಲಿರ್ತಕ್ಕಂಥ ಜರಣಿ ಲಕ್ಷ್ಮೀನರಸಿಂಹ ಕ್ಷೇತ್ರ. ಜರಣಿ ಲಕ್ಷ್ಮೀ ನರಸಿಂಹನ ಒಮ್ಮೆ ದರ್ಶನ ಮಾಡಿದ್ರೆ ಸಾಕು, ನಮ್ಮ ಇಹಪರಗಳಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು ಖಂಡಿತ ದೂರ ಆಗುತ್ತೆ. ಇಲ್ಲಿರ್ತಕ್ಕಂತಹ ಜರಣಿ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬರ್ತಾರೆ. ಜೊತೆಗೆ ಸಾಕಷ್ಟು ಜನದ ಮನೆಯ ದಾರಿದೀಪವಾಗಿರ್ತಕ್ಕಂಥ ಮನೆ ದೇವರಿಂದ ಅನಿಸ್ಕೊಂಡಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯದಲ್ಲಿ ಇಲ್ಲಿ ಆ ಕುಟುಂಬದಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಮೊದಲನೇ ಹುಟ್ಟುಕೂದಲು ತೆಗಿತಕ್ಕಂಥ ಸ್ಥಳ. ಜೊತೆಗೆ ಯಾವುದೇ ಒಂದು ಪೂಜಾ ಕೈಂಕರ್ಯಗಳಾದರೂ, ಮನೆಯಲ್ಲಿ ನಡೀತಕ್ಕಂಥ ಯಾವುದೇ ಶುಭ ಕಾರ್ಯಗಳಾದರೂ ಸಹಿತ ಇಲ್ಲಿ ಬಂದು ಪ್ರಥಮದಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಸ್ವಾಮಿಗೆ ಇಲ್ಲೇ ನೈವೇದ್ಯವನ್ನು ತಯಾರು ಮಾಡಿ ಒಳಗಡೆ ಇರ್ತಕ್ಕಂತಹ, ಅಂದರೆ ಆ ಜಲದಲ್ಲಿ ಪರಿಕ್ರಮಿಸಿ ನಾವು ಸುಮಾರು ದೂರ 108 ಮೀಟರ್ಗಳಷ್ಟು ಉದ್ದ ನಾವು ನಡೆದು ಹೋದಾಗ ಕಾಣಿಸ್ತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ನರಸಿಂಹಸ್ವಾಮಿಯ ಸಾಲಿಗ್ರಾಮ ಮೂರ್ತಿ. ಸುಮಾರು ದೂರ ಅಂದರೆ 108 ಮೀಟರ್ಗಳಷ್ಟು ಕಾಲ ನಾವು ನಡೆದು ಹೋದಾಗ ದರ್ಶನ ಕೊಡ್ತಕ್ಕಂಥ ವಿಶೇಷವಾದಂಥ ಸಾಲಿಗ್ರಾಮ ಮೂರ್ತಿಯೇ ನರಸಿಂಹನ ಮೂರ್ತಿ. ಇಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಾಲಿಗ್ರಾಮ ಮೂರ್ತಿನ ನೋಡಬಹುದು. ಸಾಲಿಗ್ರಾಮ ಮೂರ್ತಿಯ ಮೇಲ್ಭಾಗದಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ಮುಖದ ಚಿತ್ರ ಇದೆ. ಕಲ್ಲಿನಿಂದ ಕೆತ್ತಿರ್ತಕ್ಕಂತಹ ಮುಖದ ವಿಗ್ರಹ ಮೇಲ್ಭಾಗದಲ್ಲಿಟ್ಟಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹನ ಪ್ರತಿಷ್ಠಾಪನಾ ಮೂರ್ತಿ. ಈ ಕ್ಷೇತ್ರಕ್ಕೆ ನಾವು ಬಂದಾಗ ಕ್ಷೇತ್ರದ ಪ್ರಥಮದಲ್ಲಿ ಅಂದರೆ ದ್ವಾರದಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಶಾಂತಮೂರ್ತಿ. ನೋಡಿ ವಿಶೇಷತೆ ಹೇಗಿದೆ. ಹೊರಭಾಗದಲ್ಲಿ ಲಕ್ಷ್ಮಿನ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ. ಇಲ್ಲಿ ಮೊದಲು ಪೂಜೆ ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅದಾದ ನಂತರ ನಿಧಾನಕ್ಕೆ ಗುಹೆಯಲ್ಲಿ ಪರಿಕ್ರಮಿಸಬೇಕು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ನರಸಿಂಹ ಕೃಪಾನಿಧೇ ಉತ್ತಿಷ್ಠ ಜಗತಾಂ ನಾಥ ತ್ಯಜ ನಿದ್ರಾಂ ಸುಖಂ ಗುರು. ಶ್ರೀಕಾಂತಾಯ ಕಲ್ಯಾಣನಿಧೇ ನಿಧೇಸ್ವಿನಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀನರಸಿಂಹದೇವತಾಭ್ಯೋ ನಮಃ. ಮಹಾವಿಷ್ಣುವಿನ 4ನೇ ಅವತಾರವೇ ಲಕ್ಷ್ಮೀ ನರಸಿಂಹನ ಅವತಾರ. ಅಹೋಬಲ ಕ್ಷೇತ್ರದಲ್ಲಿ ನವನರಸಿಂಹನ ತಾವು ನೋಡಿದ್ದೀರಿ. ಈಗಿಲ್ಲಿರ್ತಕ್ಕಂಥದ್ದು ಶಾಂತ ನರಸಿಂಹ. ಉಗ್ರ ನರಸಿಂಹನಾದ ನಂತರ ಅಂದರೆ ಹಿರಣ್ಯಕಶಿಪುವಿನ ಸಂಹಾರ ಆದ ನಂತರ ಶಾಂತನಾಗಲಿಕ್ಕೋಸ್ಕರ ಬೀದರ್ನಲ್ಲಿರ್ತಕ್ಕಂಥ ಗುಪ್ತಗಾಮಿನಿಯಾಗಿ ಹರಿತಕ್ಕಂಥ ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಅಂದರೆ ನರಸಿಂಹ ಇಲ್ಲಿ ಅವತರಿಸಿರ್ತಕ್ಕಂಥದ್ದು. ಇಲ್ಲಿ ಬಂದಾದ ನಂತರ ಸ್ವಾಮಿ ಶಾಂತನಾದಂತಕ್ಕಂತಹ ಕೆಲವು ಆಧಾರಗಳು ಇಲ್ಲಿದೆ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ.
ಶ್ರೀನಾರಸಿಂಹ ಲಕ್ಷ್ಮೀ ನೃಸಿಂಹ ವರಾಹ ನರಹರಿ ಜ್ವಾಲಾ ನರಹರಿ ದಿಗ್ಂಬವಾಮಹೇ ಕವಿಂ ಕವೀನಾನುಪಮಶ್ವಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟುನ್ವನ್ನೋ ತುಳಸ್ಯೇದ ಸಾಧನಂ. ವೀಕ್ಷಕರೇ, ನಾವು ಪ್ರಥಮದಲ್ಲಿ ನೋಡಿದ್ವಿ ಸ್ವಾಮಿಯ ಮೂಲದ್ವಾರ. ಅದಾದ ನಂತರ ಪ್ರಥಮದಲ್ಲಿ ಕಾಣ್ತಕ್ಕಂಥದ್ದು ಮಹಾಗಣಪತಿ. ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಸಹಿತ ಮಹಾಗಣಪತಿ ಅಥವಾ ಪಾಂಚರಾತ್ರಾಗಮ ಪ್ರಕಾರ ಪೂಜೆ ಆದರೂ ಸಹಿತ ಅಲ್ಲಿ ವಿಶ್ವಕ್ಷೇನ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಏನೇ ಆದರೂ ಅಗ್ರಗಣ್ಯನಾದಂಥ ಮಹಾಗಣಪತಿನ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ಇರ್ತಕ್ಕಂಥ ಪದ್ಧತಿ. ಈ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ನರಸಿಂಹ ಪ್ರತಿಯೊಬ್ಬರ ಮನೆ ದೇವರಾಗಿದ್ದಾನೆ. ಮನೆ ದೇವರಾಗಿರೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ ಅಂದರೆ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೂ ಮೊದಲನೇ ಮುಡಿ ಅಂದರೆ ಮೊದಲನೇದಾದ ಹುಟ್ಟುಕೂದಲು ಅಂತ ಮಾಡ್ತಕ್ಕಂಥದ್ದು ಇದೇ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮಕ್ಕಳಿಗೆ ಹುಟ್ಟುಕೂದಲು ಮಾಡ್ತಕ್ಕಂಥದ್ದು, ಅನ್ನಪ್ರಶ್ನ ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ತಕ್ಕಂಥದ್ದು ಸಹಿತ ಇಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಪದ್ಧತಿ. ಇಲ್ಲಿ ಸ್ವಾಮಿಗೆ ತ್ರಿಕಾಲದಲ್ಲೂ ಬಹಳ ವಿಶೇಷವಾದ ಪೂಜೆಗಳಿದೆ. ಈ ಕ್ಷೇತ್ರದ ಹೆಸರೇ ಜರಾನರಸಿಂಹಸ್ವಾಮಿ ಅಂತ. ಅಂದರೆ ಗಂಗೆ ಯಥೇಚ್ಛವಾಗಿ ಇಲ್ಲಿ ಧಾರಾಕಾರವಾಗಿ ಹರಿತಾ ಇರತಕ್ಕಂಥದ್ದು. ಸುಮಾರು 100 ಮೀಟರ್ಗಳಷ್ಟು ಉದ್ದಕ್ಕೆ ಹರಿದು ಹೋಗಿರ್ತಕ್ಕಂಥದ್ದು. ಅಂದರೆ 100 ಮೀಟರ್ಗಳ ಮುಂಭಾಗದಲ್ಲಿರ್ತಕ್ಕಂಥದ್ದು ನರಸಿಂಹಸ್ವಾಮಿಯ ಸಾಲಿಗ್ರಾಮ ಮೂರ್ತಿ. ಸಾಲಿಗ್ರಾಮ ಮೂರ್ತಿಯ ತಳಭಾಗದಲ್ಲಿ ಹರಿತಾ ಇರತಕ್ಕಂಥದ್ದು ಗಂಗೆ ಉದ್ಭವಿಸ್ತಾ ಇರತಕ್ಕಂಥದ್ದು ಇಲ್ಲಿನ ವೈಶಿಷ್ಟ್ಯತೆ. ಅಲ್ಲಿ ಉದ್ಭವಿಸಿರ್ತಕ್ಕಂಥ ಜಲ ಇಲ್ಲಿರ್ತಕ್ಕಂಥ ಅಂದರೆ 100 ಮೀಟರ್ಗಳಷ್ಟು ಉದ್ದವಾಗಿ ಹರಿದು ಬಂದು ಅದಾದ ನಂತರ ದಡ ಸೇರ್ತಕ್ಕಂಥದ್ದು. ಆ 100 ಮೀಟರ್ಗಳನ್ನು ಪರಿಕ್ರಮಿಸಿದ್ರೆ ಅಲ್ಲಿ ಸಿಗ್ತಕ್ಕಂಥದ್ದು ಸಾಲಿಗ್ರಾಮ ಶಿಲೆ ನರಸಿಂಹಸ್ವಾಮಿ. ಬನ್ನಿ ನರಸಿಂಹನ ದರ್ಶನ ಮಾಡ್ಕೊಂಬರೋಣ. ವೀಕ್ಷಕರೇ, ಈವರೆಗೂ ನಾವು ಶ್ರೀ ಝರಣಿ ನರಸಿಂಹಸ್ವಾಮಿಯ ಮೂಲ ದ್ವಾರದ ತನಕ ಪ್ರವೇಶವನ್ನ ಮಾಡಿದ್ವಿ. ಆದರೆ ಈ ಗಂಗೆಯನ್ನ ದಾಟಿ ಹೋಗಿ ಮುಂದೆ ಗುಹೆಯೊಳಗಿರುವಂಥ ಮೂಲ ಸನ್ನಿಧಾನ ಹೇಗಿದೆ, ಅದರ ವಿಶೇಷತೆ ಏನು, ಅದರ ದರ್ಶನವನ್ನ ಕೂಡ ಮಾಡೋಣ. ಆದರೆ ಅದಕ್ಕೂ ಮೊದಲು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಝರಿ ನರಸಿಂಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಝರಣಿ ನರಸಿಂಹಸ್ವಾಮಿಯ ಗುಹೆಯನ್ನ ಪ್ರವೇಶ ಮಾಡಿದ್ವಿ. ಆದರೆ ಮೂಲ ಸನ್ನಿಧಾನವನ್ನ ನಾವಿನ್ನ ದರ್ಶನ ಮಾಡಿಲ್ಲ. ನಾವು ಮೂಲ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಅಲ್ಲಿರುವಂಥ ಗುಹೆಯನ್ನ ದಾಟಿ ಜಲಧಾರೆಯನ್ನ ಕೂಡ ದಾಟಿ ಮುಂದೆ ಹೋಗಬೇಕು. ಹಾಗಾಗಿ ನಾವೀಗ ಮೂಲ ಸನ್ನಿಧಾನದ ದರ್ಶನವನ್ನ ಮಾಡೋಣ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರೊಂದಿಗೆ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ಹೊರಭಾಗದಲ್ಲಿ ಅಂದರೆ ನರಸಿಂಹಸ್ವಾಮಿಯ ನಾವು ದರ್ಶನಕ್ಕೆ ಅಂತ ಹೊರಟಾಗ ಪ್ರಥಮದಲ್ಲಿ ಕಾಣ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹನ ಶ್ರದ್ಧಾಭಕ್ತಿಯಾಗಿ ಪೂಜೆ ಮಾಡಿ ಸಾಕಷ್ಟು ಜನ ಭಕ್ತಾದಿಗಳು ತಾಯಿಗೆ ಮಡ್ಲಕ್ಕಿ ತೆಗೆದುಕೊಂಡು ಕೊಟ್ಟು ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಸಹಿತ ಇಲ್ಲಿನ ಪದ್ಧತಿ. ನಾವು ಈಗ ನರಸಿಂಹಸ್ವಾಮಿಯ ಮೂಲದ್ವಾರ ಅಂದರೆ ಮಹಾದ್ವಾರನ ಪ್ರವೇಶಿಸ್ತಾ ಇದ್ದೀವಿ. ಒಳಗಿರ್ತಕ್ಕಂಥದ್ದು ಒಂದು ಗುಹೆ, ಅದರೊಳಗೆ ಗಂಗೆ ಉದ್ಭವ ಆಗ್ತಕ್ಕಂಥದ್ದು. ಸಾಲಿಗ್ರಾಮ ಶಿಲೆಯಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಾಲಿಗ್ರಾಮ ಶಿಲೆಯನ್ನು ನಾವೀಗ ದರ್ಶನ ಮಾಡ್ತಾ ಇದ್ದೇವೆ. ಈ ಗುಹೆಯಲ್ಲಾದರೂ ಸಾಕಷ್ಟು ಬಾವಲಿಗಳಿಂದ ತುಂಬಿರ್ತಕ್ಕಂಥದ್ದು.
ಜೊತೆಗೆ ಕಾಡಿನಲ್ಲಿರ್ತಕ್ಕಂಥ ಅಂದರೆ ಅರಣ್ಯದಲ್ಲಿ ಮಧ್ಯಭಾಗ ಹಿಂದೆ ದಟ್ಟವಾದಂತಹ ಅರಣ್ಯ, ಈಗ ಬೆಳೆದು ಊರಾಗಿರ್ತಕ್ಕಂಥದ್ದು, ಸುತ್ತಮುತ್ತ ಸಾಕಷ್ಟು ಜನದ ವಾತಾವರಣ ಇರತಕ್ಕಂಥದ್ದು. ಅದರಲ್ಲೂ ಗುಹೆಯಲ್ಲಿ ಪರಿಕ್ರಮಿಸ್ತಕ್ಕಂಥದ್ದು ಅಂದರೆ ಎಂಥವ್ರಿಗೂ ಮೈ ಜುಮ್ಮಂತಕ್ಕಂಥದ್ದೇ. ಈ ಕ್ಷೇತ್ರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ಜಲ ಯಾವಾಗಲೂ ಕೆಂಪಾಗೇ ಇರ್ತಕ್ಕಂಥದ್ದು. ಅಂದರೆ ಹಿರಣ್ಯಕಶಿಪುವಿನ ಸಂಹಾರ ಆದ ನಂತರ ತನ್ನ ಕೈಗಳಲ್ಲಿರ್ತಕ್ಕಂಥ ರಕ್ತದ ಕಣಗಳನ್ನು ಇಲ್ಲಿ ಶುದ್ಧಿ ಮಾಡಿದ್ದಾನೆ ಅಂತ ಹೇಳ್ತಕ್ಕಂಥ ಕೆಲವು ಕ್ರಮಗಳು ಇಲ್ಲಿ ನಡೆಯುತ್ತೆ. ಗುಹೆಯಲ್ಲಿ ನಾವು ಪ್ರವೇಶ ಮಾಡುವಾಗ ಪ್ರಥಮದಲ್ಲಿ ಗಂಗೆಗೆ ಪೂಜೆ ಮಾಡಿ ನಂತರ ನಿಧಾನಕ್ಕೆ ಪರಿಕ್ರಮಿಸ್ತಕ್ಕಂಥದ್ದು. ನಿಧಾನಕ್ಕೆ ನಾವು ಮುಂದೆ ಹೊರಟಾಗ ಒಂದೊಂದು ಸಹಿತ ಬಹಳ ವಿಶೇಷತೆ ಇದೆ. ತಂಪನೆಯ ವಾತಾವರಣ, ಒಂದು ಗಾಳಿಯ ಸಂಚಾರವೇ ಇಲ್ಲದಂತಹ ಕಾಲ. ಇಲ್ಲಿ ನೋಡಿದ್ದು ಲಕ್ಷ್ಮೀ ನರಸಿಂಹ, ಮುಂದೆ ನೋಡ್ತಾ ಇರತಕ್ಕಂಥದ್ದು ನರಸಿಂಹ. ಲಕ್ಷ್ಮೀ ನರಸಿಂಹ ಇಲ್ಲಿದ್ರೆ ನರಸಿಂಹ ರೌದ್ರನಾಗಿ ಶಾಂತನಾಗಿರ್ತಕ್ಕಂಥ ನರಸಿಂಹ ಒಳಗೆ ಗುಹೆಯಲ್ಲಿದ್ದಾನೆ. ಆ ಗುಹೆಯಲ್ಲಿರ್ತಕ್ಕಂಥ ಸ್ವಾಮಿನ ನೋಡಬೇಕಾದ್ರೆ ಇಲ್ಲಿ ಉದ್ಭವಿಸ್ತಿರ್ತಕ್ಕಂತಹ ಗಂಗಾಜಲದ ಮಧ್ಯೆ ನಡೆದು ಹೋಗಬೇಕಾಗಿದೆ. ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಈ ಗುಹೆಯಲ್ಲಾದರೂ ನೀವೆಲ್ಲರೂ ನೋಡ್ಬೋದು ಸಾಕಷ್ಟು ಬಾವಲಿಗಳಿದೆ ಹಾಗೂ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆ. ಅಹೋಬಲದಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತಹ ಒಂದು ಸ್ಥಳ ಇದೆ. ಅಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದು, ಇಲ್ಲಿ ಸ್ವಾಮಿ ಶಾಂತಿಗೊಂಡದ್ದು. सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमान् नित्यं विश्वं नारायणं हरिं विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरकं शाश्वतकं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात्मा नारायणः परः नारायणपरं ब्रह्मतत्त्वं नारायणः परः नारायणपरो ध्याता ध्यानं नारायणः परः यच्च किञ्चिज्जगत् सर्वं दृश्यते श्रूयतेऽपि वा. ವೀಕ್ಷಕರೇ, ನಾವೀಗ ಝರಣಿ ನರಸಿಂಹ ಸ್ವಾಮಿಯ ಗುಹೆಯನ್ನ ಪ್ರವೇಶ ಮಾಡಿದ್ವಿ. ಆದರೆ ಮೂಲ ಸನ್ನಿಧಾನವನ್ನ, ಉದ್ಭವ ಮೂರ್ತಿಯನ್ನ ಇನ್ನೂ ನೋಡಿಲ್ಲ. ಅದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಇಲ್ಲಿರುವಂಥ ಗುಹೆಯನ್ನ ದಾಟಿ, ಅದರಲ್ಲಿರುವಂಥ ಜಲಧಾರೆಯನ್ನ ದಾಟಿ ನಾವು ಶ್ರೀ ಝರಣಿ ನರಸಿಂಹ ಸ್ವಾಮಿಯ ಮೂಲ ಸನ್ನಿಧಾನವನ್ನ, ಉದ್ಭವ ಮೂರ್ತಿಯನ್ನ ದರ್ಶನ ಮಾಡಬೇಕು. ಶ್ರೀ ಝರಣಿ ನರಸಿಂಹ ಸ್ವಾಮಿಯ ಮೂಲ ಸನ್ನಿಧಾನದಲ್ಲಿರುವಂಥ ಉದ್ಭವ ಮೂರ್ತಿಯನ್ನ ಮತ್ತು ಆ ದೇವರ ಪಾದದಡಿಯಲ್ಲಿ ಉದ್ಭವಿಸ್ತಾ ಇರುವಂಥ ಗಂಗೆಯ ದರ್ಶನವನ್ನ ಮಾಡೋಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಝರಣಿ ನರಸಿಂಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಝರಣಿ ನರಸಿಂಹ ಸ್ವಾಮಿಯ ಗುಹೆಯನ್ನ ಪ್ರವೇಶ ಮಾಡಿದ್ವಿ. ಆದರೆ ಮೂಲ ಸನ್ನಿಧಾನವನ್ನ, ಉದ್ಭವ ಮೂರ್ತಿಯನ್ನ ಇನ್ನೂ ನೋಡಿಲ್ಲ. ಅದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಇಲ್ಲಿರುವಂಥ ಗುಹೆಯನ್ನ ದಾಟಿ, ಅದರಲ್ಲಿರುವಂಥ ಜಲಧಾರೆಯನ್ನ ದಾಟಿ ನಾವು ಶ್ರೀ ಝರಣಿ ನರಸಿಂಹ ಸ್ವಾಮಿಯ ಮೂಲ ಸನ್ನಿಧಾನವನ್ನ, ಉದ್ಭವ ಮೂರ್ತಿಯನ್ನ ದರ್ಶನ ಮಾಡಬೇಕು. ಬನ್ನಿ ಹಾಗಾದ್ರೆ ಶ್ರೀ ಝರಣಿ ನರಸಿಂಹ ಸ್ವಾಮಿಯ ಮೂಲ ಸನ್ನಿಧಾನದಲ್ಲಿರುವಂಥ ಉದ್ಭವ ಮೂರ್ತಿಯನ್ನ ಮತ್ತು ಆ ದೇವರ ಪಾದದಡಿಯಲ್ಲಿ ಉದ್ಭವಿಸ್ತಾ ಇರುವಂಥ ಗಂಗೆಯ ದರ್ಶನವನ್ನ ಮಾಡೋಣ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರೊಂದಿಗೆ. ದ್ವಾರದಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿನ ದರ್ಶನ ಮಾಡಿ ಒಮ್ಮೆ ನಾವು ಜಲದಲ್ಲಿ ಕಾಲಿಟ್ಟು ಒಳಗೆ ಪ್ರವೇಶಿಸಿದರೆ ಆಗ್ತಕ್ಕಂತಹ ಅನುಭವಗಳೇ ಸಾಕಷ್ಟು ವಿಶೇಷ. ಭೂತಚೇಷ್ಟೆ ಇರಲಿ, ಗ್ರಹಚೇಷ್ಟೆ ಇರಲಿ, ಎಂಥದೇ ಕಾಡಾಟ ಇರಲಿ, ಸಮಸ್ತವಾಗಿರ್ತಕ್ಕಂತಹ ಕಷ್ಟ ಸುಖಗಳಿಗೂ ಸಹಿತ ಅದರಲ್ಲಿ ತಂತ್ರಭಾಗಕ್ಕೆ ಮಾತ್ರ ಇಲ್ಲಿ ಎತ್ತಿದ ಕೈ. ಯಾವ ವ್ಯಕ್ತಿ ತಂತ್ರಭಾಗದಲ್ಲಿ ನರಳುತ್ತಾ ಇದ್ದರೆ ಅಂತಹ ವ್ಯಕ್ತಿ ಒಳಗೆ ಬರಲಿಕ್ಕೂ ಬಹಳ ಕಷ್ಟ.
ಅಂಥ ವ್ಯಕ್ತಿನ ಬಲವಂತವಾಗಿ ಆ ಕುಟುಂಬದ ವರ್ಗದ ಜನ ಬಲವಂತವಾಗಿ ಈ ಜಲದಲ್ಲಿ ನಡೆಸ್ಕೊಂಡು ಬಂದು ಸ್ವಾಮಿ ಮುಂದೆ ನಿಲ್ಲಿಸಿದಾಗ ಖಂಡಿತ ಆಗ್ತಕ್ಕಂತಹ ವ್ಯತ್ಯಾಸಗಳು, ಆಗ್ತಕ್ಕಂತಹ ಒಂದು ಅಲ್ಲಿನ ವೈಶಿಷ್ಟ್ಯತೆಗಳು ಅದು ನೋಡಲಿಕ್ಕೆ ಎರಡು ಕಣ್ಣುಗಳ ಸಾಲಲ್ಲ. ಅಂದರೆ ಸಾಕ್ಷಾತ್ ನರಸಿಂಹ ಮೂಲ ಸಾನ್ನಿಧ್ಯದಲ್ಲಿ ನಿಂತಿರ್ತಕ್ಕಂಥ ಸ್ಥಳ, ಬಹಳ ವಿಶೇಷವಾದಂಥ ಸ್ಥಳ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗುಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತೀಕಾಶಕಂ ಹೃದಯಂ ಚಾಪ್ಯಧೋಮುಖಂ ಅಧೋ ನಿಶ್ಚಾವಿತಸ್ತ್ಯಾಂತೇನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಂ ಶಿಲಾಭಿಸ್ತುಲಂ ಪತ್ಯಾಕೋಶ ಸಂದಿಭಂ. ನಾವು ಆ ನೀರಲ್ಲಿ ನಡೆದು ಹೋದಾಗ ಮುಂದೆ ಕಾಣತಕ್ಕಂಥದ್ದು ಸುಮಾರು 108 ಮೀಟರ್ಗಳಷ್ಟು ನಾವು ನಡೆದು ಹೋದರೆ ಎದುರುಗಡೆ ಕಾಣ್ತಕ್ಕಂಥದ್ದೇ ಸ್ವಾಮಿಯ ಸಾನ್ನಿಧ್ಯ, ವಿಶೇಷವಾಗಿರ್ತಕ್ಕಂಥ ದರ್ಶನ. ಈ ದರ್ಶನದಲ್ಲಿ ಪ್ರಥಮದಲ್ಲಿ ಸ್ವಾಮಿಯ ಪಾದಗಳು, ಎದುರುಗಡೆ ಕಾಣ್ತಕ್ಕಂಥದ್ದೇ ಹೃದಯ ಭಾಗದಲ್ಲಿರ್ತಕ್ಕಂಥ ಸ್ವಾಮಿಯ ಹೃದಯದ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಮೂರ್ತಿ. ಸಾಲಿಗ್ರಾಮ ಮೂರ್ತಿ ಆದರೂ ಇದು ಪ್ರತಿಷ್ಠಾಪನೆ ಮೂರ್ತಿ ಅಲ್ಲ, ಉದ್ಭವ ಮೂರ್ತಿ. ಅದರ ಮೇಲುಭಾಗದಲ್ಲಿ ಪ್ರತಿಷ್ಠಾಪನಾ ಮುಖ ಇರ್ತಕ್ಕಂಥದ್ದು, ಪ್ರತಿಷ್ಠಾಪನಾ ಮುಖದಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿಯ ಮುಖ. ಇವೆಲ್ಲವೂ ಸಹಿತ ಒಳಗೋಗಿ ನೋಡಿದಾಗ ನಿಜಕ್ಕೂ ಮೈ ನವರೇರಿಸತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯ ಕ್ಷೇತ್ರ. ಇಲ್ಲಿ ಗಾಳಿ ಬೆಳಕು ಇದೆಲ್ಲವೂ ಕಡಿಮೆ, ಆದರೆ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಇದೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ತಸ್ಯಾಃ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ಜೊತೆಗೆ ಒಳಗಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡಿ ಬಲಭಾಗದಲ್ಲಿ ತಿರುಗಿದಾಗ ಅಂದರೆ ಸ್ವಾಮಿಯ ಎಡಭಾಗದಲ್ಲಿ ಒಂದು ಶಿವಲಿಂಗ ಇದೆ. ಇಲ್ಲಿ ಶಿವಲಿಂಗಕ್ಕೂ ಸಹಿತ ಅಷ್ಟೇ ವಿಶೇಷವಾದ ಪೂಜೆ ಇದೆ. ಪ್ರತಿನಿತ್ಯ ಅನುಷ್ಠಾನ, ಪೂಜೆ, ಅಲಂಕಾರ. ಸ್ವಾಮಿಗೂ ಸಹಿತ ಅಂದರೆ ನರಸಿಂಹನ ಒಡೆಗೆ ನರಸಿಂಹನ ಜೊತೆಯಲ್ಲೇ ಶಿವನಿಗೂ ಆರಾಧನೆ ಮಾಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ. ನೀವಾರ ಶೋಕವತ್ತನ್ವಿ ಪೀತಾಭಾಃ ಸ್ವತ್ಯಡೂಪಮಾ. ಪ್ರತಿಷ್ಠಾಪನಾ ಮೂರ್ತಿಗಳಿಗೂ ಉದ್ಭವಿಸಿರ್ತಕ್ಕಂಥ ಮೂರ್ತಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಪ್ರತಿಷ್ಠಾಪನಾ ಕ್ರಮ ನಮ್ಮ ನಿಮ್ಮೆಲ್ಲ ಇಷ್ಟದಂತೆ ನಡೆಯುತ್ತೆ, ಆದರೆ ಭಗವಂತ ಸಾನ್ನಿಧ್ಯ, ಭಗವಂತನ ಇಷ್ಟದಂತೆ ನಡೀತಕ್ಕಂಥದ್ದೇ ಸಾಲಿಗ್ರಾಮ ಉದ್ಭವಿಸ್ತಕ್ಕಂಥ ಮೂರ್ತಿಗಳು. ಎಷ್ಟು ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಮೂರ್ತಿ ನಾವು ಗುಹೆಯಲ್ಲಿ ಪರಿಕ್ರಮಿಸಿದಾಗ ಮಾತ್ರ ದರ್ಶನ ಸಿಗ್ತಕ್ಕಂಥದ್ದು. ಇಲ್ಲಿ ವರ್ಷದ 365 ದಿವಸ ಯಥೇಚ್ಛವಾಗಿ ಗಂಗಾ ಉದ್ಭವಿಸ್ತಕ್ಕಂಥ ಸ್ಥಳ. ಇಂಥ ಒಂದು ಬಿಸಿಲಿನ ನಾಡಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಒಂದು ಉದ್ಭವಿಸ್ತಕ್ಕಂಥ ಜಲ ಇದೆ ಅಂದರೆ ಎಷ್ಟು ವಿಶೇಷತೆ ಇದೆ ನೋಡಿ. ಇಂತಹ ಒಂದು ಸುಂದರವಾಗಿರ್ತಕ್ಕಂಥ ಬೆಟ್ಟದ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಗುಹೆಯ ಒಳಭಾಗದಲ್ಲಿರ್ತಕ್ಕಂಥ ನರಸಿಂಹ ಕ್ಷೇತ್ರ, ಆ ಕ್ಷೇತ್ರದ ಪಾದದಡಿಯಲ್ಲಿ, ಸ್ವಾಮಿಯ ಪಾದದಡಿಯಲ್ಲಿ ವರ್ಷದ 365 ದಿವಸ ನಿರಾಯಾಸವಾಗಿ ನಿರಂತರವಾಗಿ ಬರ್ತಕ್ಕಂಥ ಭಕ್ತರ ಕಷ್ಟಗಳನ್ನು ಹೊಡೆದೋಡಿಸ್ತಕ್ಕಂಥ ಮಹಾನ್ ಚೈತನ್ಯ ಶಕ್ತಿಯ ಚಿಲುಮೆ ಇಲ್ಲಿರ್ತಕ್ಕಂಥ ಗಂಗಾ ಚಿಲುಮೆ. ಗಂಗಾ ಚಿಲುಮೆಯನ್ನು ಪ್ರತಿಯೊಬ್ಬರೂ ದರ್ಶನ ಮಾಡಬಹುದು. ಇಲ್ಲಿ ಬಂದಂಥ ಜಲ ಒಂದು ಹಂತದವರೆಗೂ ನಿಂತು ಇನ್ನು ತದನಂತರ ಮುಂದೆ ಇರತಕ್ಕಂಥ ಸಾಕಷ್ಟು ಜಲ ಪ್ರತಿದಿನ ದೇವಸ್ಥಾನದ ಹೊರಭಾಗದಲ್ಲಿರ್ತಕ್ಕಂಥ ಮತ್ತೊಂದು ಕುಂಡದಲ್ಲಿ ಪ್ರವೇಶಿಸುತ್ತೆ. ಆ ಕುಂಡದಿಂದ ಸಾಕಷ್ಟು ಜನ ಈ ಸುತ್ತಮುತ್ತ ಇರ್ತಕ್ಕಂಥ ಭಾಗಗಳಿಗೆ ನೀರುಳಿಸ್ತಕ್ಕಂಥ, ನೀರು ಸದಾಕಾಲ ಭೂಮಿಗಳಿಗೆ ನೀರು ಹೋಗ್ತಕ್ಕಂಥ, ಭೂಮಿಗಳು ಸಮೃದ್ಧಿಯಾಗಿ ಕಾಪಾಡಿಕೊಳ್ತಕ್ಕಂಥ ಇಂಥ ಬಿಸಿಲನಾಡಿನಲ್ಲೂ ಸಮೃದ್ಧಿಯಾಗಿ ಕಾಪಾಡಲಿಕ್ಕೆ ನರಸಿಂಹಸ್ವಾಮಿಯ ಸಂಪೂರ್ಣ ಕೃಪೆ ಇಲ್ಲಿದೆ. उत्तिष्ठोत्तिष्ठ गोविन्द नरसिंह कृपानिधे उत्तिष्ठ जगतां नाथ त्यज निद्रां सुखं कुरु। पार्श्वद्वये चक्रशङ्ख तीर्थाभ्यामुपलक्षिते शालग्रामाभिधे क्षेत्रे भ्राजमानाय ते नमः।
गणपते तुभ्यं नरसिंहस्वरूपिणे नमो भक्तार्तिशमन त्रैलोक्यं मङ्गलं कुरु। रात्रिर्गता सवितृसूतकराभिमृष्टा पूर्वाङ्गनारुणकरैरभिरञ्जिताद्य प्रासादनीडविहगाः सहसा प्रबुद्धाः कूटस्थकूटजगतः कुरु सुप्रभातम्। कूजन्ति कोकिलगणा मधुरं प्रभाते गायन्ति मञ्जुमधुपाः कुसुमेषु दृप्ताः अम्भोरुहाणि विकसन्ति हि सूर्यसङ्गात् श्रीनारसिंह जगतः कुरु सुप्रभातम्। ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಝರಣಿ ನರಸಿಂಹ ಕ್ಷೇತ್ರ ಎಲ್ಲಿದೆ, ಹೇಗಿದೆ ಅನ್ನೋದನ್ನ, ಇನ್ನು ಆ ಕ್ಷೇತ್ರದ ಮಹಿಮೆ ಏನು, ಇಲ್ಲಿಗೆ ಯಾಕೆ ಜನ ದಂಡು ದಂಡಾಗಿ ಬರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ವಿರಾಮದ ನಂತರ. ಇಲ್ಲಿನ ವಿಶೇಷತೆ ಮತ್ತೊಂದಿದೆ. ಇಲ್ಲಿ ಒಮ್ಮೆ ಈ ಝರಣಿ ನರಸಿಂಹಸ್ವಾಮಿನ ಭಕ್ತಿಯಾಗಿ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು ಸಾಕು, ಖಂಡಿತ ಸ್ವಾಮಿ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾರಂತೆ. ಜೊತೆಗೆ ಝರಣಿ ನರಸಿಂಹಸ್ವಾಮಿನ ದರ್ಶನ ಮಾಡಬೇಕು, ನಾನು ಸಹಿತ ಭಗವಂತನ ದರ್ಶನ ಮಾಡಬೇಕು, ಅಲ್ಲಿರ್ತಕ್ಕಂತಹ ಒಂದು ಜಲ ತೀರ್ಥ, ಆ ತೀರ್ಥದಲ್ಲಿ ನಾನು ಸ್ನಾನ ಮಾಡಿ ಭಕ್ತಿಯಿಂದ ಭಗವಂತನ ದರ್ಶನ ಮಾಡಬೇಕು ಅಂತ ಒಮ್ಮೆ ನೀವು ಮನೆಯಲ್ಲಿ ಕೂತು ಸಂಕಲ್ಪ ಮಾಡಿದ್ರು ಸಹಿತ ಖಂಡಿತ ನರಸಿಂಹ ಶೀಘ್ರವಾಗಿ ದರ್ಶನ ಕೊಡ್ತಿದ್ದಾನೆ, ದರ್ಶನ ಕೊಡ್ತಾನೆ ಅಂತಕ್ಕಂಥ ಒಂದು ಪ್ರತೀತಿ ಇಲ್ಲಿರ್ತಕ್ಕಂಥ ಅರ್ಚಕರು ಮತ್ತು ಇರ್ತಕ್ಕಂಥ ಪರಿವಾರ ಅಂದರೆ ಆಡಳಿತ ಮಂಡಳಿ ಸಹಿತ ಎಲ್ಲರೂ ತಿಳಿಸ್ತಿದ್ದಾರೆ. ಇಲ್ಲಿಗೆ ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ಜನಾಕರ್ಷಣೆ, ಜನ ಸಾಗರವೇ ಹರಿದು ಬರುತ್ತೆ. ಜೊತೆಗೆ ಸ್ವಾಮಿಗೆ ಇಲ್ಲಿ ಬಹಳ ಇಷ್ಟವಾಗಿರ್ತಕ್ಕಂಥ ನೈವೇದ್ಯ ಅಂದರೆ ಹೂರಣದಿಂದ ಮಾಡಿರ್ತಕ್ಕಂಥ ದೀಪದ ಆರತಿ. ನಾವು ಸಹಿತ ಈಗ ದೀಪದ ಆರತಿ ಮಾಡೋಣ. ನರಸಿಂಹಸ್ವಾಮಿ ಅವತರಿಸಿದ್ದೇ ವೈಶಾಖ ಶುದ್ಧ ಚತುರ್ದಶಿ ಎಂದು. ವಿಷ್ಣುವಿನ 4ನೇ ಅವತಾರ, ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರನೇ ಲಕ್ಷ್ಮೀ ನರಸಿಂಹನ ಅವತಾರ. ಇಂತಹ ಅವತಾರವಾದಂತಹ ಲಕ್ಷ್ಮೀ ನರಸಿಂಹ ಇಲ್ಲಿರ್ತಕ್ಕಂಥ ಶತ್ರುಬಾಧೆ ನಿವಾರಣೆಗೂ ಸಹಿತ ಇಲ್ಲಿ ಅವತರಿಸಿರ್ತಕ್ಕಂಥದ್ದು ಅಷ್ಟೇ ವಿಶೇಷ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಸಂಜೆ ಆಗ್ತಿದ್ದಂಗೆ ಅಂದರೆ 6 ಗಂಟೆಯ ನಂತರ ಯಾರೊಬ್ಬರೂ ಸಹಿತ ಈ ಗುಹೆಯಲ್ಲಿ ಇರೋಂಗಿಲ್ಲ. ಮತ್ತು ಇಲ್ಲಿ ಒಳಗೆ ಹೋಗಬೇಕಾದ್ರೂ ಸಾಧ್ಯವಾದಷ್ಟು ಮಡಿ ಆಚಾರದಿಂದಲೇ ಇರಬೇಕು. ಯಾರೊಬ್ಬರಾದರೂ ಸಹಿತ ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರೂ ಸಹಿತ ಭಗವಂತನ ದರ್ಶನಕ್ಕೆ ತೆರಳತಕ್ಕಂಥದಕ್ಕೆ ಇಲ್ಲಿ ಅವಕಾಶ ಇದೆ. ನರಸಿಂಹನ ದರ್ಶನ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕತೆ. ಆದರೆ ನರಸಿಂಹಸ್ವಾಮಿ ದರ್ಶನಕ್ಕೆ ಹೊರಡಬೇಕಾದ್ರೆ ಒಳಗಡೆ ಶ್ರದ್ಧಾಭಕ್ತಿಯಿಂದ, ಸಾಧ್ಯವಾದಷ್ಟು ಮಡಿ ಆಚಾರದಿಂದ ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲವು ಆಹಾರಗಳನ್ನು ತ್ಯಜಿಸಿ ನಂತರ ಒಳಗಡೆ ಹೋಗಬೇಕು. ಇಲ್ಲಿ ಒಳಗೆ ದರ್ಶನಕ್ಕೆ ಹೊರಡುವಂತಹ ಕಾಲ ಸಸ್ಯಾಹಾರಿಯಲ್ಲೇ ಇರಬೇಕು. ಅದು ಬಿಟ್ಟು ತಮ್ಮ ಇಷ್ಟಾನುಸಾರ ತಮ್ಮ ಇಷ್ಟಪಟ್ಟಂತೆ ನಡೆದು ಒಳಗಡೆ ಹೋಗಿದ್ದೆ ಆದರೆ ಖಂಡಿತ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಒಳಗಡೆ ತಮ್ಮ ಇಷ್ಟಾನುಸಾರವಾಗಿ ಮನಸ್ಸಲ್ಲಿಟ್ಕೊಂಡು
ತನ್ನ ಸಂಕಲ್ಪ ಅಂತಕ್ಕಂಥದ್ದನ್ನು ಬೇರೊಂದು ಮಾರ್ಗದಲ್ಲಿ ತೆಗೆದುಕೊಂಡು ಬೇರೆ ಮಾಡಬಾರ್ದಂಥ ತಪ್ಪುಗಳನ್ನು ಮಾಡಿ ಒಮ್ಮೆ 2-3 ಹೆಜ್ಜೆಗಳನ್ನು ನೀರೊಳಗೆ ಇಟ್ಟರೆ ಸಾಕು, ವ್ಯಕ್ತಿಯಲ್ಲಾಗ್ತಕ್ಕಂಥ ಬದಲಾವಣೆ, ಅವನು ಪಡ್ತಕ್ಕಂಥ ಬಾಧೆ, ಅವನಲ್ಲಾಗ್ತಕ್ಕಂತಹ ತೊಂದರೆಗಳಂತಕ್ಕಂಥದ್ದು ಸ್ವಲ್ಪದರಲ್ಲೇ ಹೇಳುವುದಷ್ಟಲ್ಲ, ಸಾಕಷ್ಟು ಸಮಸ್ಯೆಗಳಿಂದ ನರಳತಕ್ಕಂಥವರಾಗ್ತಾರೆ. ಇಂಥ ನಿರ್ದರ್ಶನಗಳು ಸಹಿತ ಈ ಕ್ಷೇತ್ರಗಳಲ್ಲಿ ಸಾಕಷ್ಟು ನಡೀತಿದೆ. ನಿಜಕ್ಕೂ ಸ್ವಾಮಿ ಅವತರಿಸಿದಂಥ ಸ್ಥಳ ಬಹಳ ವಿಶೇಷವಾದಂಥ ಸ್ಥಳ, ವಿಶೇಷವಾಗಿ ಆಕರ್ಷಣೆ ಇರತಕ್ಕಂಥ ಸ್ಥಳ. ಇಂದಿಗೂ ಸಹಿತ ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬರಿಗೂ ಸ್ವಾಮಿ ದರ್ಶನ ಕೊಟ್ಟು ಆ ದರ್ಶನ ಭಾಗ್ಯದಿಂದಲೇ ಮುಕ್ತರನ್ನಾಗಿ ಮಾಡ್ತಾ ಇರ್ತಕ್ಕಂಥ ವಿಶೇಷವಾದಂಥ ಸಾನ್ನಿಧ್ಯ ಝರಣಿ ನರಸಿಂಹಸ್ವಾಮಿ ಕ್ಷೇತ್ರ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಕ್ಷೇತ್ರ ಝರಣಿ ನರಸಿಂಹಸ್ವಾಮಿಯ ಆಲಯವನ್ನ, ಹಾಗೇನೆ ಉದ್ಭವ ಗಂಗೆ ಮತ್ತು ಶ್ರೀ ಕ್ಷೇತ್ರದ ಮಹಿಮೆಯನ್ನ, ಇದು ನಿಜಕ್ಕೂ ನಮ್ಮಗಳ ಯೋಚನೆಗೂ ನಿಲುಕಲಾರದಂಥ ಭಗವಾನ್ ಸೃಷ್ಟಿ. ಇದೇ ರೀತಿ ಮುಂದಿನ ವಾರವೂ ಸಹ ಮತ್ತೊಂದು ಮಹಿಮಾ ಕ್ಷೇತ್ರದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಭಗವಾನ್ ನರಸಿಂಹಸ್ವಾಮಿಯು ಸರ್ವರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ. ನಮಸ್ಕಾರ.